ಮತ್ತೆ ಶುರುವಾಯ್ತಾ ಸ್ಟಾರ್ ನಟರ ಫ್ಯಾನ್ಸ್ ವಾರ್ ಅನ್ನುವಂಥ ಪ್ರಶ್ನೆ. ಕಿಚ್ಚ ದಚ್ಚು ನಡುವೆ ಕಿಚ್ಚು ಹೊತ್ತಿಸ್ತಾ ಕೇಕ್. ಈ ಸ್ಟಾರ್ ನಟರ ಫ್ಯಾನ್ಸ್ ವಾರ್ ಅಂತ ಏನ್ ಹೇಳ್ತೀವಿ ಅದು ಮತ್ತೆ ಶುರುವಾಯ್ತಾ ಅನ್ನುವಂಥ ಪ್ರಶ್ನೆ ಮೂಡ್ತಾ ಇದೆ. ಕಿಚ್ಚ ಹಾಗೂ ದಚ್ಚು ನಡುವೆ ಇದೊಂದು ಕೇಕ್ ಕಿಚ್ಚು ಹೊತ್ತಿಸ್ತಾ ಮ್ಯಾಕ್ಸ್ ಗೆಲುವಿನ ಬೆನ್ನಲ್ಲೇ ಕಿಚ್ಚನ ಸೆಲೆಬ್ರೇಷನ್. ಚರ್ಚೆ ಹುಟ್ಟು ಹಾಕಿದೆ ಕೇಕ್ ಮೇಲಿನ ಬರಹ. ಬಾಸಿಸಂ ಕಾಲ ಮುಗೀತು, ಮ್ಯಾಕ್ಸಿಮಮ್ ಮಾಸ್ ಕಾಲ ಶುರು ಅಂತ ಕೇಕ್ ಮೇಲೆ ಬರ್ಸಿದ್ದಾರೆ. ಕೇಕ್ ಮೇಲಿನ ಬರಹದಿಂದ ದರ್ಶನ್ ಫ್ಯಾನ್ಸ್ ಸೋಷಿಯಲ್ ಮೀಡಿಯಾದಲ್ಲಿ ಈಗ ಫ್ಯಾನ್ಸ್ ವಾರ್ ಜೋರಾಗಿದೆ. ಬಾಸಿಸಂ ಕಾಲ ಮುಗೀತು, ಮ್ಯಾಕ್ಸಿಮಮ್ ಮಾಸ್ ಕಾಲ ಶುರುವಾಯಿತು ಅಂತ ಕೇಕ್ ಮೇಲೆ ಬರ್ಸಲಾಗಿದೆ. ಸೊ ಇದರಿಂದ ಈಗ ಮತ್ತೆ ಫ್ಯಾನ್ಸ್ ವಾರ್ ಶುರು ಆಯ್ತಾ ಅನ್ನುವಂಥ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಈ ಕೇಕ್ ಮೇಲಿನ ಬರಹ ಸದ್ಯ ಚರ್ಚೆಗೆ ಗ್ರಾಸವಾಗಿದೆ. ಫಿಲ್ಮ್ ಬ್ಯೂರೋ ಕರೆಸ್ಪಾಂಡೆಂಟ್ ದೀಪಿಕಾ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ದೀಪಿಕಾ, ಈಗ ಆಲ್ರೆಡಿ ಫ್ಯಾನ್ಸ್ ನಡುವಿನ ಸ್ಟಾರ್ ನಟರ ಫ್ಯಾನ್ಸ್ ವಾರ್ ಎಷ್ಟು ಮಟ್ಟಿಗೆ ಹೋಗುತ್ತೆ ಅನ್ನೋದನ್ನ ನಾವೆಲ್ಲರೂ ಕೂಡ ಕಂಡಿದ್ದೀವಿ. ಈಗ ಮತ್ತೆ ಸುದೀಪ್ ಹಾಗೂ ದರ್ಶನ್ ಫ್ಯಾನ್ಸ್ ನಡುವೆ ಮತ್ತೆ ವಾರ್ ಶುರು ಆಯ್ತಾ? ಈ ಕೇಕ್ ಮೇಲಿನ ಒಂದು ಬರಹ ಈ ವಾರ್ಗೆ ಕಾರಣ ಆಯ್ತಾ ಅನ್ನುವಂಥ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಸಿಂಧೂರ, ಇತ್ತೀಚೆಗೆ ಮ್ಯಾಕ್ಸ್ ಸಿನಿಮಾ ರಿಲೀಸ್ ಆಗಿತ್ತು. ನಿನ್ನೆಯಷ್ಟೇ ರಿಲೀಸ್ ಆಗಿ ಎಲ್ಲೆಡೆ ಭರ್ಜರಿ ಪ್ರದರ್ಶನವನ್ನ ಕಾಣ್ತಾ ಇದೆ. ಈ ಸಂದರ್ಭದಲ್ಲೇ ಅವರ ಫ್ಯಾನ್ಗಳು ಕೂಡ ಖುಷಿಯಲ್ಲಿದ್ದಾರೆ, ಸಂಭ್ರಮಿಸ್ತಾ ಇದ್ದಾರೆ. ಈ ನಡುವೆ ನಿನ್ನೆ ರಾತ್ರಿ ಅವರ ಅಭಿಮಾನಿಗಳು ಸುದೀಪ್ ಜೊತೆಗೆ ಕೇಕ್ ಕಟ್ ಮಾಡಿ ಸಂಭ್ರಮಿಸಿದ್ದಾರೆ. ಈ ಕೇಕ್ ನಲ್ಲಿ ಒಂದಿಷ್ಟು ವರ್ಡ್ ಗಳನ್ನ ಹಾಕಿದ್ದಾರೆ. ಇನ್ನೇನಿದ್ರು ಬಾಸ್ ದಿನಗಳು ಮುಗ್ದೋಗಿದೆ ಅನ್ನುವಂತ ಮಾತುಗಳನ್ನ ಹೇಳಿ ಬರ್ದಿರುವಂತದ್ದು. ಇನ್ನೇನಿದ್ರು ಮ್ಯಾಕ್ಸಿಮಮ್ ಆಗಿ ಸೆಲೆಬ್ರೇಟ್ ಮಾಡೋಣ ಅನ್ನುವಂತಹ ಮಾತುಗಳನ್ನ ಅದರಲ್ಲಿ ಅಕ್ಷರಗಳನ್ನ ಬರ್ದಿರುವಂತದ್ದು. ಇದೆಲ್ಲವನ್ನ ಗಮನಿಸಿದ್ರೆ ಎಲ್ಲೋ ಒಂದು ಕಡೆ ದರ್ಶನ್ಗೆ ಇಂಡೈರೆಕ್ಟ್ ಆಗಿ ಟಾಂಟ್ ಕೊಟ್ರ ಅಭಿಮಾನಿಗಳು ಅನ್ನುವಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಬಾಸ್ ಅನ್ನುವಂತ ಪದವನ್ನ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರಿಗೆ ಅವರ ಅಭಿಮಾನಿಗಳು ಬಳಸ್ತಾ ಇದ್ರು. ಸೊ ಈ ಕಾರಣಕ್ಕಾಗಿ ಬಾಸಿಸಂ ಕಾಲ ಮುಗಿಯಿತು, ಮ್ಯಾಕ್ಸಿಮಮ್ ಮಾಸ್ ಕಾಲ ಶುರುವಾಯ್ತು ಅನ್ನೋ ಒಂದು ವರ್ಡ್ ಅನ್ನ ಬಳಸಿದ್ರ ಅಭಿಮಾನಿಗಳು ಅನ್ನುವಂತ ಪ್ರಶ್ನೆ ಎದ್ದು ಕಾಣ್ತಾ ಇದೆ. ಯಾಕಂದ್ರೆ ಈ ಹಿಂದೆ ಈ ತರದ ಯಾವುದೇ ಮಾತುಗಳು ಕೇಳಿ ಬರ್ತಾ ಇರ್ಲಿಲ್ಲ. ಅವರವರ ಸ್ಟಾರ್ಗಳ ಅಭಿಮಾನಿಗಳು ಸಂಭ್ರಮದಿಂದ ಸೆಲೆಬ್ರೇಟ್ ಮಾಡ್ತಾ ಇದ್ರು. ಆದ್ರೆ ಈಗ ಸುದೀಪ್ ಸಿನಿಮಾದಿಂದ ಮತ್ತೆ ಸ್ಟಾರ್ ವಾರ್ ಶುರುವಾಗ್ತಾ ಇದೆಯಾ ಅನ್ನುವ ಮಾತುಗಳು ಎಲ್ಲೆಡೆ ಕೇಳಿ ಬರ್ತಾ ಇದೆ. ಸಿಂಧೂರ, ಓಕೆ, ಥ್ಯಾಂಕ್ ಯು ದೀಪಿಕಾ ನಿಮ್ಮೆಲ್ಲ ಮಾಹಿತಿಗಾಗಿ.